ಪಹಲ್ಗಾಮ್ ಉಗ್ರರ ದಾಳಿಗೆ 26 ಮಂದಿ ಹತರಾಗಿದ್ರು. ಅದಾದ ನಂತರದಲ್ಲಿ ಒಂದು ತಿಂಗಳು ಕೂಡ ಕಳೆದು ಹೋಯಿತು. ನಿನ್ನೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ರೀತಿಯ ಚರ್ಚೆಗಳು ಆಯಿತು. ಅದಕ್ಕೆ ಸೇನೆ ಕೂಡ ಒಂದಷ್ಟು ಸ್ಪಷ್ಟನೆಯನ್ನು ಕೊಡುವ ಮೂಲಕವಾಗಿ ಸಾಕ್ಷ್ಯಗಳನ್ನು ಪ್ರಕಟ ಮಾಡಿತ್ತು ಮತ್ತು ಪಾಕಿಸ್ತಾನಕ್ಕೆ ತಿರುಗೇಟು ಕೊಡುವ ಕೆಲಸವೂ ಕೂಡ ಆಗಿದೆ. ಇನ್ನು ಈ ನಡುವೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮೃತರಾದಂತಹ 26 ಹಿಂದೂಗಳ ಮನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇ 30ನೇ ತಾರೀಕಿನಂದು ಭೇಟಿ ನೀಡಲಿದ್ದಾರೆ ಅನ್ನುವಂತಹ ವಿಚಾರವೊಂದು ಈಗ ಹೊರಗೆ ಬರ್ತಾ ಇದೆ. ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದ ಕಾನ್ಪುರದ ಶುಭಂ ದ್ವಿವೇದಿಯವರ ಕುಟುಂಬ ಈ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಅವರಿಗೆ ಸಾಂತ್ವನವನ್ನ ಹೇಳೋದಕ್ಕೆ ಮೋದಿ ಅವರು ಹೋಗ್ತಾರಂತೆ. ಇದೇ ಮೊದಲ ಬಾರಿಗೆ ಪಹಲ್ಗಾಮ್ ದಾಳಿಯಲ್ಲಿ ಮಡಿದವರ ಮನೆಗೆ ಮೋದಿ ಭೇಟಿ ಕೊಡುವಂತಹ ದಿನಾಂಕ ಕೂಡ ನಿಶ್ಚಯವಾಗಿದೆ. ಏಪ್ರಿಲ್ 22ರಂದು ಬೈಸರನ್ ವ್ಯಾಲಿಯಲ್ಲಿ ಉಗ್ರರ ದಾಳಿಯಲ್ಲಿ 26 ಮಂದಿ ಹಿಂದೂಗಳ ನೀವು ಅಂತ ಕೇಳಿ ಅವರುಗಳ ಮಾರಣ ಹೋಮವನ್ನು ನಡೆಸಲಾಗಿತ್ತು. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ 26 ಹಿಂದೂಗಳ ನರಮೇಧದ ನಂತರದಲ್ಲಿ ಶುಭಂ ದ್ವಿವೇದಿ ಅವರನ್ನ ಕಳ್ಕೊಂಡಂತಹ ಇಡೀ ಕುಟುಂಬ ನೊಂದಿತ್ತು. ಜೊತೆಗೆ ಇಡೀ 26 ಮಂದಿಯೂ ಕೂಡ ಹೌದು. ಅದರಂತೆ ಈಗ ಶುಭಂ ದ್ವಿವೇದಿ ಅವರ ಫ್ಯಾಮಿಲಿಯನ್ನ ಭೇಟಿ ಮಾಡೋ ಮೂಲಕವಾಗಿ ಅವರಿಗೆ ಸಾಂತ್ವನವನ್ನ ಹೇಳಲಿಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿದ್ದಾರೆ. ಅದಕ್ಕಾಗಿ ಮೇ 30ನೇ ತಾರೀಕಿನಂದು ಕಾನ್ಪುರಕ್ಕೆ ಅವರು ಭೇಟಿ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಲಭ್ಯವಾಗ್ತಿದೆ. ಒಬ್ಬ ಪ್ರಧಾನಿ ಈ ರೀತಿಯಾಗಿ ಉಗ್ರರ ಗುಂಡೇಟಿಗೆ ಬಲಿಯಾದಂತಹ ಕುಟುಂಬವನ್ನು ಹೋಗಿ ಭೇಟಿ ಮಾಡಿ ಸಾಂತ್ವನವನ್ನು ಹೇಳಿ ಅವರಿಗೆ ಧೈರ್ಯ ತುಂಬಿ ನಿಮ್ಮ ಜೊತೆಗೆ ನಾವಿದ್ದೀವಿ, ಇಡೀ ದೇಶ ಇದೆ ಮತ್ತು ಇಡೀ ದೇಶ ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಸಜ್ಜಾಗಿದೆ ಮತ್ತು ಅದಕ್ಕೆ ಈಗಾಗಲೇ ಆ್ಯಕ್ಷನ್ಗಳನ್ನು ಮಾಡಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಆ ಕುಟುಂಬದ ಜೊತೆಗೆ ಮಾತನಾಡ್ತಾರೆ. ಶುಭಂ ದ್ವಿವೇದಿಯವರ ಪತ್ನಿ ಯಾವಾಗ ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ಮೇಲೆ ಭಾರತ ಅಟ್ಯಾಕ್ ಮಾಡಿ 100ಕ್ಕೂ ಹೆಚ್ಚು ಉಗ್ರರನ್ನ ಬಲಿ ಪಡಿತು, ಅದಾದ ನಂತರದಲ್ಲಿ ಮೋದಿಗೆ ಮತ್ತು ಸೇನೆಗೆ ಒಂದು ಸಲ್ಯೂಟ್ ಹೊಡೆದಿದ್ರು. ಅವರ ಒಂದು ಕಾರ್ಯವನ್ನು ಮೆಚ್ಚಿ ನಮ್ಮ ಒಂದು ಕುಟುಂಬವನ್ನು ಏನು ಕಳ್ಕೊಂಡಿದ್ದೀವಿ, ಕುಟುಂಬದ ಸದಸ್ಯನನ್ನು ಏನು ಕಳ್ಕೊಂಡಿದ್ದೀವಿ, ಇದಕ್ಕೆ ಒಂದು ಉತ್ತರ ಸಿಕ್ಕಿದೆ ಅಂತ ಕೂಡ ಅವ್ರು ಹೇಳಿದರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಕಾನ್ಪುರಕ್ಕೆ ಶುಭಂ ದ್ವಿವೇದಿ ಅವರ ನಿವಾಸಕ್ಕೆ ಹೋಗ್ತಾರೆ, ಅವ್ರನ್ನ ಭೇಟಿ ಮಾಡ್ತಾರೆ, ಅವರ ಫ್ಯಾಮಿಲಿ ಮೆಂಬರ್ಸ್ನ ಅಂತ ವಿಚಾರ ತಿಳಿದು ಬರ್ತಾ ಇದೆ. ಇದೇ ರೀತಿಯಾಗಿ ಉಳಿದವರ ಕುಟುಂಬಗಳನ್ನು ಭೇಟಿ ಮಾಡ್ತಾರಾ, ಏನದರ ಬಗ್ಗೆ ಅಪ್ಡೇಟ್ಸ್? ಮೇ 30ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಕಾನ್ಪುರಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಶುಭಂ ದ್ವಿವೇದಿ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ತಾರೆ ಮತ್ತು ಅವರಿಗೆ ಒಂದಷ್ಟು ಸಮಾಧಾನವನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೀಗ ಲಭ್ಯ ಆಗಿರುವಂಥದ್ದು. ಮುಖ್ಯವಾಗಿ ನೋಡಿ, ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಏನಾಯಿತು, ಇದರಲ್ಲಿ 26 ಜನ ಮೃತಪಟ್ಟಿರುವಂಥದ್ದು. ಇದರಲ್ಲಿ ಶುಭಂ ದ್ವಿವೇದಿ ಕೂಡ ಒಬ್ಬರಾಗಿರುವಂಥದ್ದು. ಅವರು ಕುಟುಂಬ ಸಮೇತರಾಗಿ 12 ಜನ ಪಹಲ್ಗಾಮ್ಗೆ ತೆರಳಿದ್ರು. ಈ ಸಂದರ್ಭದಲ್ಲಿ ಭಯೋತ್ಪಾದಕರ ದಾಳಿ ಏನಾಗಿತ್ತು, ದಾಳಿಯಲ್ಲಿ ಶುಭಂ ದ್ವಿವೇದಿ ಕೂಡ ಮೃತಪಟ್ಟಿದ್ರು. ಇದಾದ ಬಳಿಕ ಅವರ ಪತ್ನಿ ಇದಕ್ಕೆ ಪ್ರತೀಕಾರ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಗಳನ್ನ ಮಾಧ್ಯಮಗಳ ಮುಂದೆ ಕೂಡ ಹೇಳಿದ್ರು. ಅದಕ್ಕೆ ಪೂರಕವಾದಂಥ ಹೇಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೊಟ್ಟಿದ್ರು. ಮತ್ತೆ ಭಾರತ ಆಪರೇಷನ್ ಸಿಂಧೂರ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಸೇನೆಗೆ ಸೆಲ್ಯೂಟ್ ಅನ್ನ ಮಾಡುವಂತ ಕೆಲಸವನ್ನ ಶುಭಂ ದ್ವಿವೇದಿ ಪತ್ನಿ ಕೂಡ ಮಾಡಿದ್ರು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಭಂ ದ್ವಿವೇದಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಗೆ ಸಮಾಧಾನವನ್ನ ಮಾಡುವಂಥದ್ದು, ಅವ್ರಿಗೊಂದು ಧೈರ್ಯವನ್ನು ತುಂಬುವಂತ ಕೆಲಸವನ್ನ ಮಾಡ್ತಾರೆ. ಮೇ 30ನೇ ತಾರೀಕು ಅವರು ಕಾನ್ಪುರಕ್ಕೆ ಭೇಟಿಯನ್ನು ಕೊಟ್ಟು ಆ ಕುಟುಂಬವನ್ನ ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ ಇನ್ನೂ ಕೆಲವು ಕುಟುಂಬಗಳನ್ನ ಭೇಟಿ ಆಗ್ತಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಆದ್ರೆ ಯಾವಾಗ ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳಿಲ್ಲ. ನೋಡಿ, ಈಗ ಬಂದಿರುವಂತ ಮಾಹಿತಿಗಳು ಪ್ರಧಾನಮಂತ್ರಿ ಕಚೇರಿಯಿಂದ ಅಲ್ಲ, ಬದಲಿಗೆ ಶುಭಂ ದ್ವಿವೇದಿ ಅವರ ಕುಟುಂಬಸ್ಥರು ಈ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಮಾಧ್ಯಮಗಳ ಎದುರು ಅವರು ಈ ಒಂದು ಡೇಟ್ ಅನ್ನ ರಿವೀಲ್ ಮಾಡಿರುವಂಥದ್ದು. ಮೇ 30ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಈ ಮಾಹಿತಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದಾವೆ. ಆದ್ರೆ ಪ್ರಧಾನಮಂತ್ರಿ ಕಚೇರಿಯಿಂದ ಇನ್ನಷ್ಟು ಮಾಹಿತಿಗಳು ಬರಬೇಕಾಗಿರುವಂಥದ್ದು. ಅಂದ್ರೆ ಶುಭಂ ದ್ವಿವೇದಿ ಅವರ ಜೊತೆಗೆ ಇನ್ನು ಯಾರೆಲ್ಲ ಮನೆಗಳಿಗೆ ಭೇಟಿಯನ್ನು ಕೊಡ್ತಾರೆ ಮತ್ತೆ ಅವರ ಕುಟುಂಬಸ್ಥರನ್ನ ಭೇಟಿ ಆಗ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿರುವಂಥದ್ದು. ಈ ಮಾಹಿತಿಯ ಬಳಿಕ ಪ್ರಧಾನಮಂತ್ರಿ ಕಚೇರಿಯಿಂದ ಏನಾದರೂ ಒಂದಷ್ಟು ಹೆಚ್ಚಿನ ಮಾಹಿತಿಗಳು ಬರುತ್ತಾ ಅನ್ನುವಂಥ ನಿರೀಕ್ಷೆಯಲ್ಲೂ ಕೂಡ ಇದ್ದೀವಿ.